सबको बूस्ट लगा ले चा नको दे बूस्ट डाल धनिया का बुकटा डालना को क्या हाँ इधर का डालने से ऐसी में रखा है वो बचने क्या Cheers. So इल्ली डिस्कशन नड़ीता है बेजानो भैया कितना है 30 kg उधर 20 उधर वो भी 20 उधर 40 क्या ಸೊ 20 30 20 20 40 ಸೊ ಇಷ್ಟು ಕೆ ಜಿ ಬೇಯ್ತಾ ಇದೆ ಸೊ ಎಲ್ರಿಗೂ ನಮಸ್ಕಾರ ಮತ್ತೊಮ್ಮೆ ಬಾಸ್ ಕರ್ನಾಟಕಕ್ಕೆ ಸ್ವಾಗತ ಸುಸ್ವಾಗತ ಸೊ ಇವತ್ತು ನಾವು ಅದ್ಭುತವಾದ ಬೇಟೆ ಆಡೋಕ್ಕೆ ಬಂದಿದ್ದೀವಿ ಸೊ ಬೇಟೆ ಆಡೋಕ್ಕೆ ಇನ್ನೂ ತುಂಬ ಹೊತ್ತು ಕಾಯಬೇಕು ಅದಕ್ಕೆ ಮುಂಚೆ ಪ್ರಿಪರೇಷನ್ ಶಾರ್ಟ್ಸ್ ತೊಗೊಳೋಣ ಅಂತ ಬಂದಿರೋದು ಇದು ಕೂಡ ಲೇಟಾಗಿ ಬಂದಿದ್ದೀವಿ ಸೊ ನಾವು ವಾಣಿ ಅಂಬಾಡಿಗೆ ಬಂದಿದ್ದೀವಿ ಸೊ ಫೈಟರ್ ಕೋಳಿ ಬಿರಿಯಾನಿ ತಿನ್ನೋಣ ಅಂತ ಸೊ ಜಾಗದ ಲೊಕೇಶನ್ ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀವಿ ಕ್ಲಿಕ್ ಮಾಡಿದ್ರೆ ನೀವು ಆರಾಮಾಗಿ ಬರ್ಬೋದು ಬೆಂಗಳೂರಿಂದ ಎಲ್ಲ ಬರ್ತಾರೆ ಇಲ್ಲಿ ತಿನ್ನೋದಕ್ಕೆ ಸೊ ಫೈಟರ್ ಕೋಳಿಗಳು ನಾಟಿ ಕೋಳಿ ನಾರ್ಮಲ್ ಎಲ್ಲ ಕಡೆ ತಿಂತಾ ಇರ್ತೀವಿ ಇಲ್ಲಿ ನಾಟಿ ಕೋಳಿ ಫೈಟರ್ ಕೋಳಿ ಜಗಳ ಆಡ್ತಾವಲ್ಲ ಸೊ ಇಲ್ಲಿ ಸುತ್ತಮುತ್ತ ಆಂಧ್ರದಿಂದ ಎಲ್ಲ ಜಾಸ್ತಿ ಸಪ್ಲೈ ಆಗೋದು ಯಾಕಂದರೆ ಅಲ್ಲೆಲ್ಲ ಫೈಟಿಂಗು ಜಾಸ್ತಿ ಅಲ್ಲ ಬೆಟ್ಟಿಂಗ್ ನೋಡಿಲ್ಲ ಕೋಳಿ ಫೈಟು ಸೊ ಅದರಲ್ಲಿ ಸೋತೋಗ್ಬಿಡ್ತಾವಲ್ಲ ಕೋಳಿಗಳು ಅವೆಲ್ಲ ಸೇಲ್ ಮಾಡಿಬಿಡ್ತಾರೆ ಸೊ ಅದು ಇಲ್ಲಿ ಬರುತ್ತೆ ಸೊ ಇಲ್ಲಿ ಕುಕ್ ಮಾಡ್ತಾರೆ ಇಲ್ಲಿ ಆಲ್ರೆಡಿ ಪ್ರಿಪ್ರೇಷನ್ ನಡೀತಾ ಇದೆ ನಾವು ಹಿಂದ್ಗಡೆ ಬಂದಿದ್ದೀವಿ ಸೊ ಎಷ್ಟು ಗಂಟೆಗೆ ಶುರು ಮಾಡ್ತಾರೆ ಅಂದರೆ ಮಧ್ಯಾಹ್ನ 2 ಗಂಟೆಗೆ ನಾಳೆಗೆ ಇವತ್ತ ಮಧ್ಯಾಹ್ನ 2 ಗಂಟೆಗೆ ಶುರು ಮಾಡ್ತಾರೆ ಪ್ರಿಪ್ರೇಷನ್ನು ಸೊ ಮಸಾಲೆ ಎಲ್ಲ ಹಾಕಿದ್ದಾರೆ ಇಲ್ಲಿ ಸೊ ಎಲ್ಲ ಕಡೆ ಪಾತ್ರೆಗಳು ಇಟ್ಬಿಟ್ಟು ಕೆಳಗಡೆ ಕೆಂಡ ಹಾಕಿದ್ದಾರೆ ಸ್ಲೋವಾಗಿ ಕುದೀತಾ ಇರುತ್ತೆ ಕೊತ 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 ಅಂತ ಕುದೀತಾ ಇದೆ ಇದು ಮತ್ತೆ ನೆಕ್ಸ್ಟ್ ಪ್ರೋಸೆಸ್ ಬಂದ್ಬಿಟ್ಟು ಇದು ಹಂಗೆ ಮಧ್ಯರಾತ್ರಿ 2 ಗಂಟೆವರೆಗೂ ಹಿಂಗೆ ಇದು ಬೇಯ್ತಾ ಇರುತ್ತೆ 2 ಗಂಟೆಗೆ ಮಾಂಸ ಹಾಕ್ತಾರೆ ಸೊ ಇಷ್ಟು ದಪ್ಪ ಒಂದೊಂದು ಪೀಸು ಎಲ್ಲ ನೋಡೋಣ ಡೀಟೇಲಾಗಿ ಓನರ್ ಇದ್ದಾರೆ ಅವ್ರನ್ನ ಮಾತಾಡ್ಸ್ಬಿಟ್ಟು ಸ್ವಲ್ಪ ಫುಲ್ ಡೀಟೇಲಾಗಿ ತಿಳ್ಕೊಳ್ಳೋಣ ಸೊ ಈ ಜಾಗದ ಹೆಸರು ಬಂದು ಮುಸ್ತಾಕ್ ಹೋಟೆಲ್ ಅಂತ ಸೊ ಫೇಮಸ್ ಇದು ತುಂಬ ಜನ ವೀಡಿಯೋ ಮಾಡಿದ್ದಾರೆ ತಮಿಳ್ ಯೂಟ್ಯೂಬರ್ಸ್ ಎಲ್ಲರೂ ನಾವು ನೋಡಿ ಬಾಯಲ್ಲೆಲ್ಲ ನೀರು ಸೂಸ್ಕೊಂಡಿದ್ವಿ ಬರೋಕ್ಕಾಗಿರಲಿಲ್ಲ ಇವಾಗ ಟೈಮ್ ಸಿಕ್ತು ನಮ್ಮ ಟೀಮು ಅನ್ಬಾಕ್ಸ್ ಕರ್ನಾಟಕ ಮತ್ತು ಫುಡ್ ಪ್ಯಾರಡೈಸ್ TV ಸತ್ಯ ಬ್ರೋ ಸೋಮು ಬ್ರೋ ಎಲ್ಲರೂ ಬಂದಿದ್ದೀವಿ ಸೊ ಈಗ ಬನ್ನಿ ಓನರ್ನ ಫಸ್ಟ್ ಮಾತಾಡ್ಸೋಣ ಅವ್ರ ಹತ್ರ ಪ್ರೋಸೆಸ್ ತಿಳ್ಕೊಂಡು ಮತ್ತೆ ರಾತ್ರಿ ಬರ್ಬೇಕು ನಾವು ಮಧ್ಯರಾತ್ರಿ ಬರಬೇಕು ಪ್ರೋಸೆಸ್ಗೆ ಸೊ 3 ಸ್ಟೆಪ್ಪಲ್ಲಿ ನಡೆಯುತ್ತೆ ಈ ವಿಡಿಯೋ ಸೊ ಫುಲ್ ವಿಡಿಯೋ ನೋಡಿ ಮಿಸ್ ಮಾಡಬೇಡಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫುಡ್ ಪ್ಯಾರಡೈಸ್ TV ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸೊ ಈಗ ಡಿಸ್ಕಸ್ ಮಾಡ್ತಾರೆ ನಾನು ಜಾಯ್ನ್ ಆಗ್ಬಿಟ್ಟು ಮಾತಾಡ್ಸೋಣ ಬನ್ನಿ ಅವ್ರು ಅಂಕಲ್ ವೈಟ್ ಮುರ್ಗ ಇತ್ತು ವೈಟ್ ಓನ್ಲಿ मटन नाटी कोली को नहीं वाह वाइट मुर्गा वो 10 बजे सर नमस्ते सर आपका नाम मुश्ताक अहमद सर आपका दुकान के बारे में बात कीजिए पहले कब शुरू हुआ इधर क्या क्या मिलता है क्या छोटे बचपन से है हमारा वालिद डालते थे 15 रुपए 20 रुपए बिरयानी 20 बिरयानी 50 हुआ 60 रुपए बिरयानी 100 करे 150 ऐसा बड़ा को वो कोने में होटल वहाँ से उधर आए उधर से अब ये वो जगह वाला ये बन को दिया 400 रुपए अब एक बिरयानी 400 रुपए एक 20 रुपए में शुरू किया अभी 400 हाँ 20 रुपए में शुरू करिया वो तब सस्ता था 30 पर 2 रुपए मुर्गा था किलो जो नाटी है ना 30 पर 2 था अब्बा को 600 रुपए है ये 600 रुपए किलो 600 जिंदा वाला गोश्त का तो 850 रुपए 800 रुपए होगा वो एक कितना किलो होता है एक मुर्गा 4.5 किलो 4 किलो का 4 किलो एक आदमी हमारा अब तुम खाएगा तो भी फिट फिट रहेगा कितना 6 पीस आता है इसमें 6 पीस हाँ दो पटक से 2 हाथ से 2 लेग पीस जो बाड़ी गिड़ी का आता वो खुशका को 200 रुपए ना हाफ वो 200 रुपये रखो देना उसे नहीं का तो खांगा नहीं उसे बोल को भी आते नहीं से जाने अब लेग पीस पूछे तो ये रखो दे आते एक खालते खाना रहती खानी इन्हें भर जाता है अभी इन्हें छोड़ा ना इसे गले तो जरा छोटा होता अब ये गिल्ला में है तोल दिखना जरा कम हो जाएगा तो प्रोसेस कब शुरू होता है बिरयानी का ये वाला अभी कर रहे हैं ना इधर ये कितना बजे रात को 2 बजे 2:30 बजे आ जाऊंगा 2 बजे को मीट डालेंगे तुम आ जाओ देख लेंगे ओके हाँ कितना दिन बनते हैं 2 दिन बनेगा ना 4 दिन आइतवार ओके पीर चारशुम्बा जुमेरात 4 दिन हाँ चिकन मटन है दोनों पूरा 400 रुपए कितना किलो वो भी 1/4 किलो गोश्त 5 पीस हो
5 पीस मिलेगा। सुबह से रात को दिखाता हूँ ओके, वो 5 पीस हो। ओके ये गोश्त खालक जरा खाना खाया तो फिट हो जाता। ओके, वो टाइम बोल दीजिए कितना बजे ओपन? सुबह को 6:30 7 7 बजे वो ओपन सर्विंग स्टार्ट होता है। कभी 7 बजे, 4 रोज भी 7 बजे, उसके आगे नहीं। ओके ओके 7 बजे अब बेंगलुरु से आ जाते गाड़ियाँ, जरा एक 10 लाजा आगे छोड़ते, टाइम फिक्स्ड 7 बजे। 7 बजे। ಸೊ ಅಂಕಲ್ ಮಾತಾಡ್ತಾ ಇದ್ರು, ಬಿರಿಯಾನಿ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತಾಯಿದ್ರು. ಮಾತಾಡ್ತಾ ಮಾತು ಕೇಳ್ತಾ ಹಂಗೆ ಕತ್ಲಾಗೋಯ್ತು. ಈಗ 2 ಗಂಟೆ ಬೆಳಗಿನ ಜಾವ 2 ಗಂಟೆ ಕಾಸ್ಟ್ಯೂಮ್ ಚೇಂಜ್ ವಾಪಸ್ ಬಂದಿದ್ದೀವಿ. ಸೊ ಎಲ್ಲರದು ಕಣ್ಣು ಕೆಂಪಾಗಿದೆ, ಅರ್ಧಂಬರ್ಧ ನಿದ್ದೆ. ಸೊ ಈಗ ನೆಕ್ಸ್ಟ್ ಪ್ರೋಸೆಸ್ ಸ್ಟಾರ್ಟ್ ಆಗುತ್ತೆ. ಆವಾಗಲೇ ನಾವು ಬಂದಾಗ ಮಸಾಲೆ ಹಾಕಿದ್ರು, ಸ್ಲೋ ಕುಕ್ ಆಗ್ತಾಯಿತ್ತು. ಈಗ ಮಾಂಸ ಹಾಕಿ ಅಕ್ಕಿ ಹಾಕಿ ದಮ್ ಕಟ್ಟೋದು. ಸೊ ಬಿರಿಯಾನಿ ಪ್ರೋಸೆಸ್ ಸ್ಟಾರ್ಟ್ ಆಗುತ್ತೆ 2 ಗಂಟೆಗೆ. ಬನ್ನಿ ನೋಡೋಣ ಹೆಂಗೆ ಮಾಡ್ತಾರೆ ಏನು ಅಂತ. ಅದಾದಮೇಲೆ 7 ಗಂಟೆಗೆ, ಬೆಳಗಿನ ಜಾವ 7 ಗಂಟೆಗೆ ಹೋಟ್ಲು ಓಪನ್ ಆಗೋದು, ಸರ್ವ್ ಮಾಡೋದು ಕಸ್ಟಮರ್ಸ್ಗೆ. ಸೊ ಈಗ ಹಿಂದೆ ಹೋಗೋಣ ಇತ್ಲಿಗೆ, ಕಮಾನ್. ಸೊ ಇನ್ನೊಂದು ಟ್ರಾನ್ಸಿಷನ್ ಶಾರ್ಟು ಕತ್ಲೆಯಿಂದ ಬೆಳಕಿನೆಡೆಗೆ. ಸೊ ಎಲ್ಲ ಕಡೆ ಹೊಗೆ ಹೋಗ್ತಿರೋದು ಕಾಣಿಸ್ತಾ ಇದೆಯಾ? ಸೊ 3 ತಪ್ಪಲೆಗಳು ರೆಡಿ ಆಗಿದೆ. ಈಗ ಬೆಳಗ್ಗೆ 7 ಗಂಟೆ ಆಗಿದೆ ಕರೆಕ್ಟಾಗಿ. ಈಗ ಸರ್ವಿಂಗ್ ಸ್ಟಾರ್ಟ್ ಆಗುತ್ತೆ. ಅವರು ಹೇಳಿದ್ರಲ್ಲ, ಅಂಕಲ್ ಕರೆಕ್ಟಾಗಿ ಹೇಳಿದ್ರು ಇಂಟರ್ವ್ಯೂನಲ್ಲಿ, 7 ಗಂಟೆಗೆ, 1 ನಿಮಿಷ ಲೇಟ್ ಆಗೋಲ್ಲ ಬೇಗ ಆಗೋಲ್ಲ, ಸ್ಟಾರ್ಟ್ ಮಾಡ್ತೀವಿ ಅಂತ. ಇನ್ನೂ ಟೈಮ್ ಇದೆ, 7 ಗಂಟೆಗೆ ಇನ್ನೂ 4 ನಿಮಿಷ ಇದೆ, ಎತ್ಕೊಂಡೋಗಿ ಇಡ್ತಾರೆ. ಸೊ ನೋಡೋಣ ದಮ್ ಹೊಡೆಯೋದು. स्कूल को जाना बच्चा 5 minutes sir. वो चाकू डाला वो कपड़े धोआ डाला का वेस्ट हुआ
ಒಂದೊಂದಾಗಲೂ ಅನಿಲ್ ಶಾವ್ಗೆ ಇದ್ದಂಗಿದೆ. நாட்டுக்கோழி இது மட்டன் ரெண்டுமே பாருங்க. நாளைக்கு கூட கடை இருக்கும். சிக்கன் மட்டன் ரெண்டுமே இருக்கும். இவர் இருக்கிறது சந்தேகம். ನಾಳೆ ನಾಳೆ இந்த கடை ஞாயிறு திங்கள் புதன் வேலை. ಬಂದಿದ್ದು ಮೇಯ್ನ್ ಕಾರಣ ಇದೆ, ಚಿಕನ್ ಬಿರಿಯಾನಿ ಟ್ರೈ ಮಾಡೋದಕ್ಕೆ. ಇಲ್ಲಿ ಪ್ಲೇಟ್ ಮೇಲೆ ಇದೆ ಒಂದು ದೊಡ್ಡದಾದ ಲೆಗ್ ಪೀಸು ಬೋಂಗಾರ್ದಂಗೆ ಕಾಣಿಸ್ತಾ ಇದೆ. ಸೊ ಒಂದು ಲಾಂಗ್ ಪ್ರೋಸೆಸ್ಸು, ಒಂದು ಬಿರಿಯಾನಿ ಮಾಡೋದಕ್ಕೆ 2 ದಿನ ಬೇಕು. ಸೊ ಈ ಕಡೆ ನಾವು ಶೂಟ್ ಮಾಡ್ತಾಯಿದ್ದೀವಿ, ಯಾಕಂದರೆ ಸತ್ಯ ಬ್ರೋ ಅವ್ರ ಟೀಮ್ ಶೂಟ್ ಮಾಡ್ತಾಯಿದ್ದಾರೆ. ಅವರು ಒಂದು ಮಟನ್ ಬಿರಿಯಾನಿ ಮತ್ತು ಚಿಕನ್ ಬಿರಿಯಾನಿ ಎರಡೂ ಟ್ರೈ ಮಾಡ್ತಾಯಿದ್ದಾರೆ. ಅಲ್ಲಿ ಇಬ್ಬರು ಇರೋದ್ರಿಂದ ಅದು ಮಾಡ್ಬೋದು, ನಾವು ಒಬ್ಬರೇ ಇರೋದ್ರಿಂದ ಅದು ನಾವು ಮಟನ್ ಸ್ಕಿಪ್ ಮಾಡಿ ಬಂದಿರೋ ಕಾರಣ ಬರೀ ಚಿಕನ್ ಅದನ್ನು ಟ್ರೈ ಮಾಡ್ತಾಯಿದ್ದೀನಿ. ಆಮೇಲೆ ಹೋಗ್ಬಿಟ್ಟು ಒಂದು ತುತ್ತು ತಿಂದ್ಬಿಟ್ಟು ಮಟನ್ ಹೆಂಗಿತ್ತು ಅಂತ ಹೇಳ್ತೀನಿ. ಸೊ ಅದ್ಭುತ. ಲೆಗ್ ಪೀಸು ಫಸ್ಟ್ ಕಮ್ ಫಸ್ಟ್ ಸರ್ವ್. ಯಾರು ಬೇಗ ಬಂದು ಲೆಗ್ ಪೀಸ್ ಕೇಳ್ತಾ ಇರ್ತಾರೆ ಅವ್ರಿಗೆಲ್ಲ ಲೆಗ್ ಪೀಸ್ ಕೊಡ್ತಾ ಇರ್ತಾರೆ. ಸೊ ಖಾಲಿ ಆದಮೇಲೆ ನಾರ್ಮಲ್ ಪೀಸಸ್ ದಪ್ಪ ಪೀಸ್ ಸಿಗುತ್ತೆ. ಸೊ ಈ ಬಿರಿಯಾನಿನಲ್ಲಿ ಸ್ಟಾರ್ಟಿಂಗ್ ಇಂಟರ್ವ್ಯೂನಲ್ಲಿ ಕೇಳಿರ್ತೀರ, ಬಟ್ ಅದು ಅರ್ಥ ಆಗಿಲ್ಲ ಅಂದರೆ ನಾನು ಮತ್ತೆ ಇನ್ನೊಂದ್ಸಲ ಹೇಳ್ತೀನಿ. ಸೊ ಒಂದು ಕೋಳಿನಲ್ಲಿ 6 ಪೀಸ್ ಮಾಡ್ತಾರೆ, 6 ಪೀಸು ದಪ್ಪ ಪೀಸಸ್ಸು ಈ ಥರ ಇರುತ್ತೆ. ಲೆಗ್ಗೆ ಇಷ್ಟಿರುತ್ತೆ, ಮತ್ತು ಇನ್ನೊಂದು ಥೈ ಪೀಸ್ ಒಂದು 2 ಇರುತ್ತೆ, ಮತ್ತು ಈ ವಿಂಗ್ಸ್ ಪೀಸಲ್ಲಿ ಸ್ವಲ್ಪ ಬ್ರೆಸ್ಟ್ ಪೀಸ್ ಕಟ್ಟಾಗಿ ಅದೊಂದು 2 ಪೀಸ್ ಇರುತ್ತೆ. ಆ ಥರ 6 ಪೀಸ್ ಇರುತ್ತೆ. ಅಲ್ಲಿ ಮಿಕ್ಕಿದ್ದು ಮಟನ್ ಏನೇನು ಪೀಸಸ್ ಚಿಕ್ಕ ಪೀಸ್ ಇರುತ್ತೆ ಅದನ್ನೆಲ್ಲನೂ ಹಂಗೆ ಹಾಕ್ತಾರೆ. ಅದನ್ನು ಕುಷ್ಕಾಗಿ ಕೊಡ್ತಾರೆ. ಇಲ್ಲಿ ಕುಷ್ಕ 200 ರೂಪಾಯಿ ಕುಷ್ಕ, 400 ರೂಪಾಯಿ ಬಿರಿಯಾನಿ. 400 ರೂಪಾಯಿ ಬಿರಿಯಾನಿಗೆ ಒಂದು ಲೆಗ್ ಪೀಸ್ ತೊಗೊಂಡ್ರೆ ಇದೊಂದು ಲೆಗ್ ಪೀಸು, ಇನ್ನೊಂದು ಚಿಕ್ಕ ಪೀಸು, ಇಷ್ಟೊಂದು ಪುಟಾಣಿ ಒಂದು ಚಿಕ್ಕ ಪೀಸ್ ಕೊಡ್ತಾರೆ. ನಾರ್ಮಲ್ ಚೆಸ್ಟ್ ಪೀಸ್ ದೊಡ್ಡ ಪೀಸ್ ಬಂದರೆ ಒಂದೇ ಪೀಸ್ ಬರುತ್ತೆ. ಕುಷ್ಕಾನಲ್ಲಿ ಇಲ್ಲಿ ಏನು ಇನ್ನೊಂದು ಚಿಕ್ಕ ಪೀಸ್ ಇಲ್ಲಿ ಕೊಟ್ಟಿದ್ದಾರಲ್ಲ, ಇದ್ರ ಜೊತೆಗೆ ಇಲ್ಲಿ ಇದೆ ನೋಡಿ, ಇಲ್ಲಿ ಈ ಪೀಸ್ ಇದೆಯಲ್ಲ ಇಲ್ಲಿ ಪುಟಾಣಿ ಪೀಸು, ಈ ಥರ ಇನ್ನು ಇದಕ್ಕಿಂತ ಇನ್ನು ಸ್ವಲ್ಪ ದಪ್ಪ ಪೀಸು ಕುಷ್ಕಾದ ಬರುತ್ತೆ. 200 ರೂಪಾಯಿ ಕುಷ್ಕಾನಲ್ಲಿ ಈ ಥರದೊಂದು ಪೀಸ್ ಬರುತ್ತೆ. ಅದು ನಮ್ಮ ಬೆಂಗಳೂರು ಲೆಕ್ಕದಲ್ಲಿ ಇದು 2 ಪೀಸ್ ಲೆಕ್ಕ. ಸೊ ಅದೊಂದು ಬಿರಿಯಾನಿ ಲೆಕ್ಕನೇ ಆಚೆ ನೋಡಿದೆ. ರೈಸ್ ಮಾತ್ರ ಕ್ವಾಂಟಿಟಿ ಬೇಜಾನಿದೆ. ಸೊ ಇಲ್ಲಿ ಕೂಡ ತಿನ್ನೋದಕ್ಕೆ ರೈಸ್ ಕ್ವಾಂಟಿಟಿ ಇಷ್ಟಿದೆ, ಈ ಪ್ಲೇಟ್ ಫುಲ್ ಇದೆ. ಬಟ್ ಪಾರ್ಸಲ್ ತೊಗೊಂಡ್ರೆ ಅದು ದೊಡ್ಡ ಕಂಟೈನರ್ ಕೊಡ್ತಾ ಇರೋದು ಪಾರ್ಸಲ್ಲು, ಅದು ಫುಲ್ಲು. ಒಂದು ಬಿರಿಯಾನಿ ತೊಗೊಂಡ್ಬಿಟ್ರೆ ನೀವು ಪಾರ್ಸಲ್ಲು ಇಬ್ಬರು ಕಣ್ಣು ಮುಚ್ಕೊಂಡು ತಿನ್ಬೋದು. ಸೊ ಅಷ್ಟು ಕ್ವಾಂಟಿಟಿ ಬರುತ್ತೆ. ಬಾಸುಮತಿ ರೈಸು ಆಬ್ವಿಯಸ್ಲಿ ಉದ್ರಾಗೆ ಒಂದೊಂದು ಅಗಲು ಕೂಡ ಅವಳೇ ನಾನು ಹೇಳಿದೆ ಒಳ್ಳೆ ಶಾವಿಗೆ ಇದ್ದಂಗಿದೆ. ಈ ಅನಿಲ್ ಶಾವಿಗೆ ಬರುತ್ತಲ್ಲ ಸೇಮ್ ಅದೇ ಥರ ಇದೆ, ಒಂದು ಸ್ವಲ್ಪ ಕಮ್ಮಿ ಅಷ್ಟೇ. ಈ ಎರಡು ಅಗಲನ್ನ ಅಟ್ಯಾಚ್ ಮಾಡಿದ್ರೆ ಒಂದು ಶಾವಿಗೆ ಆಗ್ಬಿಡುತ್ತೆ, ಅಷ್ಟು ಉದ್ದ ಇದೆ. ಸೊ ಸೂಪರ್ ಲಾಂಗ್ ಪ್ರೋಸೆಸ್ಸು, ಇವೆಲ್ಲ ವಿಟ್ನೆಸ್ ಮಾಡಿದ್ವಿ ಫಸ್ಟಿಂದಾನು. ಬಟ್ ಒಂದೇನು ಅಂದರೆ ನಾವು ಆ ಕೋಳಿ ಕಟ್ ಮಾಡೋದು, ಕೋಳಿ ಬರೋದು ಮತ್ತು ಮಸಾಲೆ ರೆಡಿ ಮಾಡ್ಕೊಳ್ಳೋದನ್ನು ಮಾಡೋಕ್ಕಾಗಿಲ್ಲ, ಯಾಕಂದರೆ ನಾವು ಲೇಟಾಗಿ ಬಂದುಬಿಟ್ವಿ. ಅದೆಲ್ಲ ಮಧ್ಯಾಹ್ನ 12 ಗಂಟೆಗೆ ಸ್ಟಾರ್ಟ್ ಆಗ್ಬಿಡುತ್ತೆ. ಸೊ ನಿನ್ನೆ ಮಧ್ಯಾಹ್ನ 12 ಗಂಟೆಗೆ ಸ್ಟಾರ್ಟ್ ಆಗುತ್ತೆ, ಇವತ್ತು ಬೆಳಗ್ಗೆ 7 ಗಂಟೆಗೆ ಬಿರಿಯಾನಿ ಸರ್ವ್ ಆಗುತ್ತೆ. ಸೊ ನಾವು ಲೇಟಾಗಿ ಬಂದಿದ್ರೆ ಅದು ಆಲ್ರೆಡಿ ಮಸಾಲೆ ಎಲ್ಲ ಅಲ್ಲಿ ಸ್ಲೋ ಆಗಿ ಕುಕ್ ಆಗ್ತಾಯಿತ್ತು. ಸೊ ಅದೊಂದು ನೋಡೋಕ್ಕಾಗಿಲ್ಲ ಅಷ್ಟೇ. ಬಟ್ ಸೂಪರ್. ಇದರಲ್ಲಿ ಜಾಸ್ತಿ ಬಿರಿಯಾನಿ ಬಗ್ಗೆ ಟೇಸ್ಟ್ ಮಾಡೋದು ಜಾಸ್ತಿ ಕಂಟೆಂಟ್ ಇಲ್ಲ, ಈ ಮಾತುಕತೆನೇ ಜಾಸ್ತಿ ಇರುತ್ತೆ. ಅವ್ರದ್ದು ಮಾತುಕತೆ, ನಮ್ಮ ಮಾತುಕತೆ, ಇದ್ರ ಬಗ್ಗೆ ಎಕ್ಸ್ಪ್ಲೇನ್ ಮಾಡೋದೇನೆ. ಸೊ ತಿನ್ಬಿಡೋಣ ಈಗ. ಡೈರೆಕ್ಟಾಗಿ ಪೀಸ್ಗೆ ಹೋಗ್ಬಿಡ್ತೀನಿ. ನಾರ್ಮಲಾಗಿ ಯಾವಾಗಲೂ ರೈಸ್ ತಿಂತಿದ್ದೆ, ಬಟ್ ಇದು ಲೆಗ್ ಪೀಸ್ ಆಗಿರೋದ್ರಿಂದ ಇದನ್ನು ಹಂಗೆ ಕಡಿಬೇಕು. ಸೊ ಸ್ಕಿನ್ ಇರುತ್ತೆ, ವಿತ್ ಸ್ಕಿನ್ನು. ಇಷ್ಟು ದೊಡ್ಡ ಕಾಲು ಫೈಟರ್ ಕೋಳಿದು. ಚಿಯರ್ಸ್. ಇದು ಟೇಸ್ಟು ಮಾಂಸದ್ದು ಎಷ್ಟು ಡಿಫ್ರೆನ್ಸ್ ಇದೆ ಅಂದರೆ, ನಮ್ಮದು ಬ್ರಾಯ್ಲರ್ ಕೋಳಿ, ನಾಟಿ ಕೋಳಿ, ಇದು ನಾಟಿ ಕೋಳಿಗಿಂತ ಸ್ವಲ್ಪ ಡಿಫ್ರೆಂಟ್ ಆಗಿದೆ. ಲೈಟಾಗಿ ಇದು ಮಾಂಸ ಟೇಸ್ಟು ಹೆಂಗೆ ಬರುತ್ತೆ, ಲೈಟಾಗಿ ಹೆಂಗೆ ಅಂದರೆ ಸ್ವಲ್ಪ ಬಾತುಕೋಳಿ ಟೇಸ್ಟು, ಬಾತುಕೋಳಿಗಳು ಬರುತ್ತಲ್ಲ ಮಾಂಸ, ಅದ್ರದ್ದು ಲೈಟಾಗಿ ಆ ಥರ ಟೇಸ್ಟಲ್ಲಿದೆ. ನಾವು ಇನ್ನೊಂದೇನು ಅಂದ್ಕೊಂಡ್ವಿ, ಇದು ಫೈಟರ್ ಕೋಳಿಗಳು ಫ್ಯಾಟೇ ಇರಲ್ಲ, ಅವು ಹಂಗೆ ಬೆಳೆಸಿರ್ತಾರೆ, ತುಂಬ ಹೊತ್ತು ಬೇಯಿಸಬೇಕು, ಆಮೇಲೆ ಬೆಂದ್ರೂ ಗಟ್ಟಿಗೆ ಇರುತ್ತೆ, ಮೆತ್ತಿಗೆ ಇರಲ್ಲ ಅಂದ್ಕೊಂಡಿದ್ದೆ. ಬಟ್ ಅದು ಫುಲ್ ಸುಳ್ಳಾಗೋಯ್ತು. ಎಷ್ಟು ಸಾಫ್ಟ್ ಆಗಿದೆ ಗೊತ್ತಾ, ಇದು ಕೀಳಲ್ಲ ಕೈಯಲ್ಲಿ, ಸೂಪರ್ ಜ್ಯೂಸಿ. ನೋಡಿ ಸಾಕಾದ ಸಾಫ್ಟು. ಇದು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ, ಬಟ್ ಅದ್ಭುತವಾಗಿದೆ. ಇನ್ನು ನೋಡ್ಬೋದು, ಹಂಗೆ ನೀಟಾಗಿ ಗೊತ್ತಾಗುತ್ತೆ. ಅವ್ರು ಹೇಳಿದ್ರು ಜ್ಯೂಸಿ ಬರುತ್ತೆ ಅಂತ ಹೇಳಿದ್ರು, ಬಟ್ ನಾವು ಅಂದ್ಕೊಂಡಿರಲಿಲ್ಲ. ಇಲ್ಲ ಹೆಂಗಿದ್ರು ನಾನು ಥರ ಬಂದೇ ಬರುತ್ತೆ, ಇದು ಹೆಂಗಿದ್ರು ಇದು ಗಟ್ಟಿಯಲ್ಲ ಅಂತ. ಬಟ್ ಸಾಕತ್ತ ಬೇಸವ್ರು. ಅದ್ಭುತ. ಸ್ವಲ್ಪ ಸ್ಪೈಸಿ ಆಗಿರುತ್ತೆ ಬಿರಿಯಾನಿ. ಈಗ ಅಲ್ಲಿ ಕಾನ್ವರ್ಸೇಷನ್ ನಡೀತಿದೆ ಅಂಕಲ್ ಜೊತೆ. ಸೊ ವಾಯ್ಸು ಓವರ್ಲ್ಯಾಪ್ ಆಗ್ತಾ ಇರುತ್ತೆ, ನಮ್ಮ ಚಾನಲ್ ಅವ್ರ ವಾಯ್ಸು, ಅವ್ರ ಚಾನಲ್ ನಮ್ಮ ವಾಯ್ಸ್ ಬರ್ತಾ ಇರುತ್ತೆ, ಅಡ್ಜಸ್ಟ್ ಮಾಡ್ಕೊಳ್ಳಿ. ಸೊ ಅಲ್ಲಿ ಏನು ಹೇಳ್ತಾಯಿದ್ರು ಅಂದರೆ,
ಇರೋರು 400 ರೂಪಾಯಿ ಕೊಟ್ಟು ಬಿರಿಯಾನಿ ತಿಂತಾರೆ. ಸೊ ತಿನ್ನೋಕ್ಕಾಗದಿರೋರು 200 ರೂಪಾಯಿ ಕೊಟ್ಟು ಕುಷ್ಕ ತಿಂದಾಗ ಒಂದು ಚಿಕ್ಕದೊಂದು ಅರ್ಧ ಪೀಸು ಚಿಕ್ಕ ಪೀಸನ್ನು ಬಿತ್ತು ಅಂದರೆ ಖುಷಿ ಆಗ್ತಾರೆ. ಸೊ ಎಲೆಗೆ ಅಡಿಕೆ ಸುಣ್ಣ ಹೆಂಗಿರಬೇಕು ಹಂಗೆ ಕುಷ್ಕಾಗಿ ಒಂದು ಚಿಕ್ಕ ಪೀಸ್ಗಳು ಸಿಗ್ತಾ ಇರಬೇಕು ಅಂತ ಹೇಳಿದ್ರು. ಬಟ್ ಇದು ಚಿಕ್ಕ ಚಿಕ್ಕ ಪೀಸಲ್ಲ ದೊಡ್ಡ ಪೀಸಾಗಿ ಕೊಡ್ತಾರೆ. ಆಮೇಲೆ ಏನು ಬಿರಿಯಾನಿ ಬಗ್ಗೆ ಟೇಸ್ಟ್ ಬಗ್ಗೆ ಹೇಳ್ತಿದ್ದಲ್ಲ, ಟೇಸ್ಟು ಸ್ಪೈಸಿ ಆಗಿರುತ್ತೆ. ಬಿರಿಯಾನಿ ಸ್ಪೈಸಿ ಆಗಿರುತ್ತೆ. ಬೆಳಗ್ಗೆ ಬಂದಾಗ ನಿಮಗೆ ಗಂಟಲಿಗೆ ಖಾರ ಫೀಲ್ ಆಗುತ್ತೆ, ನಾಲ್ಗೆಲ್ಲ ಚುರಿ ಅನ್ನುತ್ತೆ. ಬಟ್ ಮಸಾಲ ಇದು ಸ್ಪೈಸಸ್ಸು ಏನಿದೆ ಅಂದರೆ ಸಟಲ್ ಆಗಿರುತ್ತೆ, ಲೈಟಾಗಿರುತ್ತೆ. ಮಸಾಲೆ ಬರೀತು ಈ ಸ್ಪೈಸಸ್ಸು ಘಮ ಜಾಸ್ತಿ ಬರೋದಿಲ್ಲ, ಲೈಟಾಗಿ ಏಲಕ್ಕಿ ಘಮ, ಸೊ ಲೈಟಾಗಿ ಚಕ್ಕೆ ಲವಂಗ ಘಮ ಇಲ್ಲಿ ಲೈಟಾಗಿ ಬರುತ್ತೆ. ಸೊ ಸಟಲ್ ಆದ ಬಿರಿಯಾನಿ ಇದು. ನೋಡೋದಕ್ಕೆ ಕೆಂಪು ಕಲರ್ ಬಟ್ ಸಟಲ್ ಬಿರಿಯಾನಿ. ಜಾಸ್ತಿ ಮಸಾಲವಾಗಿ ಇರೋದಿಲ್ಲ. ಆಮೇಲೆ ಟೊಮೆಟೊ ಬೇಸ್ಡು ಶುಂಠಿ ಬೆಳ್ಳುಳ್ಳಿ ಘಮ ಆಬ್ವಿಯಸ್ಲಿ ಸ್ವಲ್ಪ ಜಾಸ್ತಿನೇ ಇರುತ್ತೆ. ಸೊ ಅದು ಟೇಸ್ಟ್ನ ಫೀಲ್ ಮಾಡ್ಬೋದು. ಏನಂದರೆ ಇದು ಕೊಟ್ಟರೆ ನನಗೆ ಇದು ಒಂದು ಪ್ಲೇಟ್ ಕೂಡ ನನಗೆ ಒಬ್ಬನ ಕೈಲಿ ತಿನ್ನೋಕ್ಕಾಗಲ್ಲ. ಯಾಕೆಂದರೆ ಇದು ಬಾಸುಮತಿ ರೈಸು. ನಮಗೆ ಸ್ಮಾಲ್ ಗ್ರೈನು ಈಗ ಜೀರಾ ಸಾಂಬಾರು ರೈಸು ಇವೆಲ್ಲ ಇದ್ದರೆ ಅದು ಎಷ್ಟು ಬೇಕಾದ್ರೂ ತಿನ್ಬೋದು. ಅದು ಬಾಸುಮತಿ ರೈಸಲ್ಲಿ ಏನಂದರೆ ಜಾಸ್ತಿ ತಿನ್ನೋಕ್ಕಾಗಲ್ಲ. ಇದು ಅದೇ ಥರ ಅಭ್ಯಾಸ ಇರೋರು ತಿಂದು ಅವ್ರು ತಿಂತಾರೆ. ಬಟ್ ನಮಗೆಲ್ಲ ಏನಂದರೆ ಇದನ್ನು ಜಾಸ್ತಿ ತಿನ್ನೋಕ್ಕಾಗಲ್ಲ. ಸೊ ಈ ಕ್ವಾಂಟಿಟಿ ನಾನು ವರ್ಷ ಇಬ್ಬರು ಶೇರ್ ಮಾಡ್ಕೊಂಡು ತಿನ್ಬೋದು, ಇಬ್ಬರಿಗೂ ಹೊಟ್ಟೆ ತುಂಬೋತೀವಿ. ಸೊ ದೊಡ್ಡ ದಪ್ಪ ರೈಸ್ ಅಲ್ವಾ, ಅದಕ್ಕೋಸ್ಕರ. ಸೊ ಮಸಾಲೆ ಜಾಸ್ತಿ ಮಸಾಲೆ ಬಂದ್ಬಿಟ್ಟು ನಮಗೆ ಇವತ್ತು ಪೀಸಲ್ಲಿರುತ್ತೆ. ಸೊ ಒಂದು ಪೀಸ್ ಎತ್ಕೊಂಡು ರೈಸಲ್ಲಿ ಇಟ್ಕೊಂಡು ತಿನ್ನಬೇಕು. ದಮ್ ಬಿರಿಯಾನಿ ಫಸ್ಟು ಪೀಸಸ್ಸು ಮಸಾಲೆ ಪೀಸಸ್ಸಲ್ಲಿ ಬೇಯ್ದಿರುತ್ತೆ. ಅದಾದಮೇಲೆ ರೈಸ್ನ ಬೇಯಿಸ್ಬಿಟ್ಟು ಮೇಲ್ಗಡೆ ಹಾಕೋದು. ಪೀಸ್ ಜೊತೆಗೆ ರೈಸ್ ತಿನ್ನಬೇಕು. ಆವಾಗ ನಿಮಗೆ ಇನ್ನು ಸ್ವಲ್ಪ ಮಸಾಲೆದು ಸ್ವಲ್ಪ ಫೀಲ್ ಆಗೋದು ಸಿಕ್ಕು. ಹಂಗದೇ ಇಲ್ಲಿ ಶಾಕ್ ಆಗಿದ್ದು ನನಗೆ, ಸಖತ್ತಾಗಿ ಬೆಂದಿರೋದು. ಇದು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ, ಬಟ್ ಚೆನ್ನಾಗಿ ಬಂದಿದೆ ನಿಜವಾಗ್ಲು. ಖುಷಿ ಆಯಿತು. ಒಂದು ಸಲ ಇದನ್ನು ಟ್ರೈ ಮಾಡಬೇಕು. ಈ ಕಡೆ ಸುತ್ತಮುತ್ತ ನೀವೇನೋ ಓಡಾಡ್ತಿದ್ರೆ ಈ ರೋಡಲ್ಲಿ ಹೈವೇನಲ್ಲಿ ಎಲ್ಲಾದ್ರೂ ಒಂದ್ಸಲಿ ಡಿವಿಷನ್ ತೊಗೊಂಡು ಒಳಗಡೆ ಬಂದುಬಿಟ್ಟು ಒಂದ್ಸಲಿ ಟ್ರೈ ಮಾಡಿ ನೋಡಿ. ಇಲ್ಲ ಇದಕ್ಕೂ ಅಂತ ಒಂದ್ಸಲಿ ಬನ್ನಿ, ಟ್ರಾವೆಲ್ ಮಾಡೋರು, ಲಾಂಗ್ ಡ್ರೈವ್ ಹೋಗೋರು ಒಂದ್ಸಲ ಬಂದು ಟ್ರೈ ಮಾಡ್ಬೋದು. ಫೈಟ್ರ್ ಕೋಳಿನ ಟೇಸ್ಟ್ ಮಾಡಬೇಕು ಅನ್ನೋ ನಾರ್ಮಲಾಗಿ ತಿಂತಾಯಿರ್ತೀವಿ. ನಾಟಿ ಕೋಳಿ ನಮ್ಮೂರಲ್ಲಿ ಎಲ್ಲ ಕೋಳಿ ತಿಂತಾಯಿರ್ತೀವಿ. ಫೈಟ್ರ್ ಕೋಳಿನ ತಿನ್ನಬೇಕು ಅಂದರೆ ಇಲ್ಲಿಗೆ ಬರಬೇಕು. ಸೊ ನಿಮಗೆ ಒಂಚೂರು ಲೈಟಾಗಿ ಡಿಫ್ರೆನ್ಸ್ ಇರುತ್ತೆ ಅಷ್ಟೇ, ಮೆಜಾರಿಟಿ ಏನಿಲ್ಲ. ಒಂದು ಒಳ್ಳೆಯ ಬಿರಿಯಾನಿ ತಿಂದುಬಿಟ್ಟು ಆಮೇಲೆ ಸಿಗ್ತೀವಿ ಒಂದು ಸಣ್ಣ ಬ್ರೇಕ್. ಇದೇ ಕಾಲದಿಂದ ಅದೆಷ್ಟು ಕೋಳಿಗಳು ಪ್ರಾಣ ತೆಗೆದಿದ್ದಾವೆ ಗೊತ್ತಿಲ್ಲ. ಈ ಕೋಳಿ ರಿಯಲ್ ಫೈಟ್ ನೋಡಿರ್ತೀವಿ, ಬಟ್ ಇದು ಮೂಳೆ ಫೈಟ್ರ್ ಕೋಳಿ ಮೂಳೆ ಫೈಟ್ ಇಟ್ಟುದ ಮೂಳೆ ನಲ್ಲಿ ಮೂಳೆನೂ ಹಿಂಗಿರಲ್ಲ. ಹೆಂಗಿತ್ತು ಬ್ರದರ್? ಸೂಪರ್ ಆಗಿತ್ತು. ನಾನು ಹೆಂಗಿತ್ತು ಅಂತ ಹೇಳಿದ್ರೆ ಅಖಾಡದಲ್ಲಿ ಹೆಂಗೆ ಫೈಟಿಂಗ್ ಆಡುತ್ತೆ ಅದೇ ಥರ ನಾನು ತಟ್ಟೆಯಲ್ಲಿ ಹಾಕ್ಕೊಂಡು ಆ ಕೋಳಿಗಳನ್ನ ಫೈಟ್ ಮಾಡ್ತಾನೇ ಇದ್ದೆ ನಾನು. ನೀವು ಮಟನ್ ತಿಂದ್ರಿ, ನಾವು ಮಟನ್ ತಿಂದಿಲ್ಲ. ಮಟನ್ ಹೆಂಗಿತ್ತು? ಮಟನ್ ಸೂಪರ್ ಆಗಿತ್ತು. ಆ ಮಟನ್ನು ಚೆನ್ನಾಗಿ ಬೇಯಿಸಿ ಆ ಸಾರ ಹಿಡಿದಿರೋದು. ಆ ಮಟನ್ ಫ್ಲೇವರೇ ಬೇರೆ ಥರ ಇತ್ತು. ರೈಸೇ ಸ್ವಲ್ಪ ಅದನ್ನು ಸ್ವಲ್ಪ ಸ್ಟ್ರಾಂಗ್ ಇತ್ತು, ಸ್ವಲ್ಪ ಲೈಟ್ ಹೋದ ಇನ್ನೂ ಸ್ವಲ್ಪ ಸ್ಟ್ರಾಂಗ್ ಇತ್ತು ಅದು. ಸೊ ಎರಡೂ ಈಕ್ವಲ್ಲೇ. ರೆಸಿಪಿ ಮಟನ್ನು ಅದೊಂಥರ ಈ ಫೈಟ್ರ್ ಕೋಳಿ ಎಲ್ಲೂ ತಿಂದಿಲ್ಲಲ್ಲ ನಾವು. ಸೊ ಈ ದೊಡ್ಡ ಆ ಕಾಲನ್ನ ಆ ಮಾಂಸನ ತೆಗಿಯೋ ರೀತಿಯ ಸಾಕಾಗಿತ್ತು. ಬಟ್ ಇನ್ನೊಂದೇನು ಅಂತ ಹೇಳಿದ್ರೆ ಇಷ್ಟು ದೊಡ್ಡ ಕಾಲು ಹೇಗೆ ಬೇಯುತ್ತೆ ಅಂದ್ಕೊಂಡಿದ್ದೆ. ಸೊ ನಾವು ರಾತ್ರಿ 1 ಗಂಟೆಗೆ ಬಂದಿದ್ರಲ್ಲ, ಸೊ ಅದಕ್ಕೆ ಇದು ಬಂದಿದೆ. ಸೊ ಇನ್ನೊಂದೇನು ಗೊತ್ತಾ, ನಾನು ಯಾವಾಗಲೂ ಲೈಫಲ್ಲಿ ಡೈಲಾಗ್ ಬರುತ್ತೆ ಅಂತ ಅಂದ್ಕೊಂಡಿರಲ್ಲ. ಬಟ್ ಈ ಸಲ ಮಟನ್ಗಿಂತ ನನಗೆ ಇಲ್ಲಿ ಇದು ಕೋಳಿ ಬಿರಿಯಾನಿ ಜಾಸ್ತಿ ಇಷ್ಟ ಆಯಿತು. ಆ್ಯಕ್ಚುಲಿ ಫಸ್ಟ್ ತಿಂದ್ಬಿಟ್ವಿ, ಆಮೇಲೆ ನಿಮ್ಮ ಹತ್ರ ಒಂದು ತುತ್ತು తీసుకొని ತಿಂದಿದ್ದು. ಬಟ್ ಆ ಟೇಸ್ಟು ಫಸ್ಟ್ ತಿಂದಿದ್ದು ಅದೇ ಉಳ್ಕೊಂತು ಬಾಯಿನಲ್ಲಿ. ಅದೇ ಒಳ್ಳೆ ಮಜಾ. ಇಷ್ಟ ಆಗಿದೆ ನಿಮಗೆ? ಯಾಕೆ? ಇದು ಫೈಟ್ರ್ ಕೋಳಿ. ಫೈಟ್ರ್ ಕೋಳಿ ಟೇಸ್ಟ್ ಒಂದು ಸ್ವಲ್ಪ ನಿಮ್ಗೆ ಇದನ್ನಿಸ್ತಾ? ಬಾತ್ಕೋಳಿ ಥರ ಇದೆ. ಬಾತ್ಕೋಳಿ ಥರ. ಹೌದು ಹಾಂ ಹೌದು, ಸ್ವಲ್ಪ ಬಾತ್ಕೋಳಿ ಥರ ಟೇಸ್ಟ್ ಬರುತ್ತೆ. ಒಂದು ಸ್ವಲ್ಪನೂ ಕೌಚಿಲ್ಲ, ಏನಿಲ್ಲ. ಕೌಚಿಲ್ಲ. ಹೆಂಗೆ ತೊಳೆದಿದ್ದು ಸಾಕಾದ ತೊಳೆದ್ರು. ಇಲ್ಲಿ ಮೇಯ್ನ್ ಅದೇ ಕ್ಲೀನಾಗಿ ಮೇಂಟೈನ್ ಮಾಡಿದ್ದಾರೆ. ಅದು ಫುಲ್ ಜಾಗನೇ ಒಂದ್ಸಲ ವೀಡಿಯೋ ತೋರಿಸಿದ್ರು ಎಷ್ಟು ಕ್ಲೀನಾಗಿ ಮೇಂಟೈನ್ ಮಾಡಿದ್ದಾರೆ. ಕುಕಿಂಗ್ ಮಾಡೋ ಜಾಗ ಪ್ಲಸ್ಸು ಬಿಸಿನೀರಲ್ಲಿ ತೊಳಿತಾಯಿದ್ರು, ಕುದಿಯೋ ಬಿಸಿನೀರು. ಆಮೇಲೆ ಬಿಹೈಂಡ್ ದ ಕ್ಯಾಮ್ರಾ ಕಟ್ಟಾದಾಗಂತೂ ಅಂಕಲ್ ಬೇಜಾರು ಮಾತಾಡ್ತಾರೆ. ಒಳ್ಳೆ ಕಾಮಿಡಿ, ಒಳ್ಳೆ ಹ್ಯೂಮರು. ಬಂದಿದ್ದು ನಿದ್ದೆನೇ ಹೋಗ್ಬಿಡ್ತಲ್ಲ ಡೈಲಾಗ್ಗಳು ಹೊಡಿತಾ ಇರ್ತಾರೆ, ಮಾತಾಡ್ತಾ ಇರ್ತಾರೆ. ಎಷ್ಟೊಂದು ವಿಷಯ ಎಷ್ಟೊಂದು ಹೇಳಿದ್ರು. ಬೇರೆಯವ್ರ ಬಗ್ಗೆನೂ ಬೈದರು, ಹೆಂಗೆ ತೊಳಿಬೇಕು, ಹೆಂಗೆ ಕ್ಲೀನ್ ಮಾಡಬೇಕು ಅದೆಲ್ಲನೂ. ಸೊ ಇಲ್ಲಿ ಬಿಸಿನೀರಲ್ಲಿ ತೊಳೆಯೋದ್ರಿಂದ ಆ ಕೌಚ್ ಬರೋದಿಲ್ಲ. ಬಿರಿಯಾನಿ ಸೂಪರ್ ಟೇಸ್ಟ್ ಬಂದಿದೆ. ನೀವು ಅಷ್ಟೇ ಒಂದು ಕ್ರೇಜು, ಟ್ರಾವೆಲ್ ಮಾಡಬೇಕು, ದೂರ ಬಂದು ಫೈಟರ್ ಕೋಳಿ ತಿನ್ನಬೇಕು ಅಂದರೆ ಬಂದು ಮಸ್ಟ್ ಟ್ರೈ ಒಂದು ಸಲ ಟ್ರೈ ಮಾಡಬೇಕು. ಜಸ್ಟ್ 220 ಕಿಲೋಮೀಟರ್, ಒಂದು 3 ಅವರ್ ಜರ್ನಿ. ಇಷ್ಟ ಆಗುತ್ತೋ ಬಿಡುತ್ತೋ ಗೊತ್ತಿಲ್ಲ ನಿಮಗೆಲ್ಲ. ಯಾರು ಒಬ್ಬೊಬ್ಬರು ಟೇಸ್ಟ್ ಒಂಥರ ಇರುತ್ತೆ. ಬಟ್ ಬಾಸುಮತಿ ರೈಸ್ ಇಷ್ಟಪಡೋರು, ಲೈಟ್ ಸಟಲ್ ಆದ ಒಂಥರ ಈ ಆಂಬೂರ್ ಸ್ಟೈಲ್ ಥರನೇ ಲೈಟಾಗೆ ಇಷ್ಟಪಡೋರು ಬಂದು ಒಂದು ಸಲ ಟ್ರೈ ಮಾಡಿ.
ಈ ವಿಡಿಯೋನ ಜಾಸ್ತಿ ಲೈಕ್ ಮಾಡಿ ತುಂಬ ಶೇರ್ ಮಾಡಿ ಇನ್ಫಾರ್ಮೇಷನ್ ಎಲ್ಲರೂ ಗೊತ್ತಾಗುತ್ತೆ. ಆಮೇಲೆ ನಮ್ಮ ಚಾನಲ್ ಅನ್ಬಾಕ್ಸ್ ಕರ್ನಾಟಕ ಮತ್ತು ಅವರ ಚಾನಲ್ ಫುಡ್ ಪ್ಯಾರಡೈಸ್ ಟಿವಿನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅವ್ರ ಚಾನಲಲ್ಲಿ ಬೇರೆ ಥರ ರಿವ್ಯೂ ಬರುತ್ತೆ, ಮಟನ್ ಎಲ್ಲ ಬರುತ್ತೆ, ಅದನ್ನು ಚೆಕ್ ಮಾಡಿ. ನಮಸ್ಕಾರ.